ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ಟಾಪಿಕ್ ಬಂದುಬಿಟ್ಟು ನನ್ನ ಹೇರ್ ಗ್ರೋತ್ ಸೀಕ್ರೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೀಕ್ರೆಟನ್ನು ನಿಮಗೆ ಯಾರೂ ಬಹುಶಃ ತಿಳಿಸಿರಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ನಮಗಿದ್ದಷ್ಟೇ ಬೇರೆಯವ್ರಿಗೆ ಇರಬಾರ್ದು ಅನ್ನೋ ಒಂದು ಕುತೂಹಲ ಇರುತ್ತಲ್ಲ, ಅದಕ್ಕೋಸ್ಕರ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಇಲ್ಲಿ ನಾನು ಒಂದು ಬೌಲ್ ಆಗೋಷ್ಟು, ಒಂದು 100 ಗ್ರಾಮ್ ಆಗೋಷ್ಟು ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ. ಇದನ್ನು ನೀವು 1 ತಿಂಗಳು 2 ತಿಂಗಳು ಇಡ್ಬೋದು. ಯಾವುದೇ ಥರ ಸ್ಮೆಲ್ಲು ಏನೂ ಬರೋದಿಲ್ಲ. ಇಲ್ಲಿ ವೀಳ್ಯದೆಲೆ ಹಾಗೂ ದಾಸವಾಳದೆಲೆ, ಭೃಂಗರಾಜ ಮತ್ತು ನೆಲ್ಲಿಕಾಯಿ ಮತ್ತು ಆಲೋವೆರಾ ಇಷ್ಟನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮೆಂತ್ಯ, ಕಪ್ಪು ಜೀರ, ರೋಸ್ ಎಲೆಗಳನ್ನು ಇಟ್ಕೊಂಡಿದ್ದೀನಿ. ಈ 3 ಅಂಶಗಳು. ಫಸ್ಟಿಗೆ ಎಣ್ಣೆ ಸ್ವಲ್ಪ ಬೆಚ್ಚಗಾದ ನಂತರ, ತುಂಬ ಬಿಸಿ ಆಗೋದಕ್ಕೂ ಮುಂಚೆನೇ ಸ್ವಲ್ಪ ಬೆಚ್ಚಗಾಗುತ್ತಲ್ವ, ಆವಾಗ ಈ ಹಸಿ ಪದಾರ್ಥಗಳು ಏನಿರುತ್ತೆ ಅದನ್ನೆಲ್ಲನೂ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ನೀವು ಕಾಯಿಸ್ಕೋಬೇಕಾಗುತ್ತೆ. ನೀವು ಎಣ್ಣೆ ತಯಾರು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಜೋರಾಗಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯನ್ನು ಕಾಯಿಸೋದ್ರಿಂದ ಅದರಲ್ಲಿರೋ ಅಂಶಗಳು, ಸತ್ವಗಳು ನಮ್ಮೆಲ್ಲರಿಗೂ ಸಿಗುತ್ತೆ. ನಾವು ಏನೆಲ್ಲ ಯೂಸ್ ಮಾಡ್ತೀವಿ ಇದೆಲ್ಲವೂ ಆದಷ್ಟು ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಹಾಗೆ ನಮ್ಮ ಕೂದಲನ್ನು ಆರೋಗ್ಯವಾಗಿ, ದಟ್ಟವಾಗಿ, ಉದ್ದವಾಗಿ ಬೆಳೆಯೋದಕ್ಕೆ ಈ ಎಲ್ಲ ಪದಾರ್ಥಗಳು ನಮಗೆ ಸಹಾಯ ಮಾಡ್ತವೆ. ಹಾಗೆ ನಾವು ಎಣ್ಣೆ ಹಚ್ಕೊಳ್ಳೋದು ಮುಖ್ಯ ಹೌದು. ಆದರೆ ಇನ್ನೊಂದು ವಿಷಯ ಏನು ತಿಳ್ಕೋಬೇಕು ಅಂತಂದರೆ, ನಾವು ಊಟ ತಿಂಡಿಯಲ್ಲಿ ಆದಷ್ಟು ಪ್ರೋಟೀನ್ ಇರುವಂಥ ಫುಡ್ಗಳನ್ನು ತಗೊಳ್ಳೋದ್ರಿಂದನೂ ನಮ್ಮ ಕೂದಲಿನ ಆರೈಕೆ ತುಂಬ ಚೆನ್ನಾಗಾಗುತ್ತೆ. ನಾವು ಎಣ್ಣೆ ಹಾಕಿದ ತಕ್ಷಣವೇ ನಮಗೆ ಕೂದಲು ಚೆನ್ನಾಗಿ ಆಗಲಿ ಅಂತ ಕೇಳ್ಕೊಳ್ಳೋದು ತಪ್ಪು. ಹಾಗೆ ಎಣ್ಣೆ ಜೊತೆಗೆ ಇದನ್ನೆಲ್ಲನೂ ಆರೈಕೆ ಮಾಡಬೇಕು. ಹಾಗೆ ಊಟ ತಿಂಡಿಯಲ್ಲೂ ಅಷ್ಟೇ, ಎಷ್ಟೊಂದು ಜನ ನಾವು ಕರಿಬೇವು ಸೊಪ್ಪನ್ನ ಬಿಸಾಕ್ಬಿಟ್ಟಿರ್ತೀವಿ, ತಿನ್ನೋದಿಲ್ಲ. ಅದನ್ನು ತಿನ್ನಬೇಕು. ಆದಷ್ಟು ಹಸಿ ತರಕಾರಿಗಳನ್ನು ತಿನ್ನಬೇಕು. ಡ್ರೈ ಫ್ರೂಟ್ಸಲ್ಲಿ ನಿಮಗೆ ಕೂದಲಿಗೆ ಆಗುವಂಥ ಬಹು ಮುಖ್ಯವಾದಂಥ ಪದಾರ್ಥ ಅಂತಂದರೆ ವಾಲ್ನಟ್ ನೀವು ಎಷ್ಟು ತಗೊಳ್ತೀರಾ ನಿಮ್ಮ ಕೂದಲು ಅಷ್ಟೇ ಶೈನಿಂಗ್ ಆಗಿ ಅಷ್ಟೇ ಚೆನ್ನಾಗಿರುತ್ತೆ. ಈ ಟಿಪ್ಸ್ಗಳನ್ನು ಆದಷ್ಟು ನಿಮಗೆ ಯಾರೂ ಶೇರ್ ಮಾಡಲಿಕ್ಕಿಲ್ಲ ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ನನಗೆ ಗೊತ್ತಿರೋದನ್ನು ನಾನೇನು ನನ್ನ ಕೂದಲಿಗೆ ಬಳಸ್ತೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೋಡಿಬಿಟ್ಟು ಸುಮ್ಮನೆ ಹೋಗಬೇಡಿ, ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ. ಹಾಗೆ ಈ ಎಣ್ಣೆಯನ್ನು ನೀವು ತಯಾರು ಮಾಡಿ ನಿಮ್ಮ ಕೂದಲಿಗೆ ಹಚ್ಕೊಳ್ಳಿ. ಅದರದ್ದು ರಿಸಲ್ಟ್ ಗೊತ್ತಾದ ಮೇಲೆ ತುಂಬ ಖುಷಿ ಪಡ್ತೀರಾ. ನಂತರ ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಎಣ್ಣೆಲ್ಲ ಕಾದ ನಂತರ ಈರುಳ್ಳಿ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆ ಬಿಸಾಕೋದಕ್ಕಿಂತ ನಾವು ಎಣ್ಣೆಗಳಿಗೆ ಬಳಸೋದ್ರಿಂದ ಅದರಲ್ಲಿ ತುಂಬ ನಮಗೆ ಕೂದಲಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಇರುತ್ತೆ. ಅದನ್ನು ನಾನಿಲ್ಲಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಹಸಿದು ಹಾಕೋಕ್ಕೆ ಹೋದರೆ ಸ್ಮೆಲ್ ಬಂದುಬಿಡುತ್ತೆ. ಎಣ್ಣೆ ಹಚ್ಕೊಂಡಾಗೆಲ್ಲ ಒಂಥರ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಈರುಳ್ಳಿ ಸಿಪ್ಪೆ ಹಾಕ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸ್ಮೆಲ್ ಬರೋದಿಲ್ಲ. ಈ ಆಯಿಲ ನೀವು 2 ಮಂತ್ಸ್ 3 ಮಂತ್ಸ್ ಇಡಿ, ಯಾವುದೇ ಕಾರಣಕ್ಕೂ ಯಾವುದೇ ಥರ ಸ್ಮೆಲ್ ಬರೋಲ್ಲ. ನೀವು ಹಚ್ಕೊಂಡಾಗ ಕೂಡ ನಾವು ಯಾವ ಥರ ಎಣ್ಣೆ ಹಚ್ಕೊಂಡಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ಆದರೆ ಪರಿಮಳವಾಗಿರುತ್ತೆ. ಸ್ಮೆಲ್ ಅಂದರೆ ಈರುಳ್ಳಿ ಹಚ್ಕೊಂಡಾಗ ನೀವೇ ನೋಡಿರ್ತೀರ, ಎಷ್ಟೊಂದು ಸರಿ ಯೂಸ್ ಮಾಡಿರ್ತೀರ, ಆ ಥರ ಸ್ಮೆಲ್ ಬರೋದಿಲ್ಲ. ಇದನ್ನು ನೀವು ಶೋಧಿಸ್ಕೊಂಡು ಒಂದು ಬೌಲ್ಗೆ ಚೆನ್ನಾಗಿ ಕಾಯಬೇಕು. ನಮಗೆ ಆಲೋವೆರಾ ಒಂದು ಪುರಿ ಥರ ಕಾಣಿಸುತ್ತೆ, ಅಲ್ಲಿಗೆ ಆಫ್ ಮಾಡಿದ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಇದನ್ನು ಫ್ರೆಶ್ಶಾಗಿ ಮಾಡ್ಕೊಳ್ತೀರ ಅಂದರೆ ಒಂದು 3 ತಿಂಗಳಿಗೆ ಒಂದು ಸರಿ ಮಾಡ್ಕೊಳ್ಳಿ, ತುಂಬ ಫ್ರೆಶ್ ಆಗಿರುತ್ತೆ. ನಾನಿಲ್ಲಿ ಎಣ್ಣೆನ ಈ ರೀತಿ ಮುಳುಗಿಸಿದ್ರೆ ಸಾಕು, ಎಣ್ಣೆ ತೇಲ್ಕೊಂಡು ಬರುತ್ತಲ್ವ, ಆವಾಗ ಅದು ಏನಾಗುತ್ತೆ, ಫಿಲ್ಟರ್ ಆಗುತ್ತೆ. ಏನು ಕಲರ್ ಬಂದಿದೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ನಾನಿದನ್ನು ಒಂದು ದಿನ ಪೂರ್ತಿ ಹಾಗೆ ಬಿಟ್ಬಿಡ್ತೀನಿ. ಆ ನಂತರ ಇದನ್ನು ನಾನು ಶೋಧಿಸಿ ತಗೊಳ್ತಾ ಇದ್ದೀನಿ. ಯಾಕಂತಂದರೆ ಅದರಲ್ಲಿರೋ ಅಂಶ ಎಲ್ಲ ಇನ್ನೂ ಹಾಗೆ ಅದು ಹೀರ್ಕೊಳ್ಳುತ್ತೆ. ನಾವು ಕಾಯಿಸ್ಬಿಟ್ಟು ಒಂದು 1/2 hour ಬಿಟ್ಟು ಆರಿಸಿದ ಮೇಲೆ ತೆಗೆದ್ರೆ ಅದರಲ್ಲಿ ಅಷ್ಟೊಂದು ಏನೂ ಇರೋದಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ಎಣ್ಣೆ ಹಚ್ಚಬೇಕಾದ್ರೆ ನೀವು ಒಂದು 1/2 hour 1 hour ಮುಂಚೆ ಕೂದಲಿಗೆ ಹಚ್ಕೊಂಡು ಚೆನ್ನಾಗಿ ಒಂದು ಮಸಾಜನ್ನು ಕೊಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ. ಇನ್ನೊಂದು ವಿಷಯ, ನೀವು ಸ್ನಾನ ಮಾಡೋದಕ್ಕೆ ಡೈರೆಕ್ಟ್ ಶ್ಯಾಂಪೂನ ತಲೆಗೆ ಹಾಕಬೇಡಿ. ಒಂದು ಮಗ್ಗಲ್ಲಿ ತಗೊಂಡು
ಶಾಂಪೂನ ಹಾಕಿ ತಲೆಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಯಾವುದೇ ಕೂದಲಿಗೂ ಡ್ಯಾಮೇಜ್ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂದಲು ಅಷ್ಟೇ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ನಂದು ತುಂಬ ಶಾರ್ಟ್ ಆಗಿತ್ತು, ಯಾಕಂದರೆ ನಾನು ಸ್ಟೆಪ್ ಕಟ್ ಅನ್ನೋದು ಮಾಡಿಸಿದ್ದೆ. ತುಂಬ ಕೂದಲು ಹಾಳಾಗ್ಬಿಡ್ತು. ಆಮೇಲೆ ನನಗೆ ಒಂಥರ ಬೇಜಾರಾಯಿತು, ಸರಿ ಏನಿದು ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ನನ್ನ ಕೂದಲು ಬೆಳೆದಿದೆ. ನೋಡ್ತಾ ಇರ್ಬೋದು ನೀವು ರಿಸಲ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸಿಲ್ಕಿ ಆ್ಯಂಡ್ ಸ್ಮೂತಾಗಿದೆ. ಕೂದಲಿದ್ರೆ ಅದರದ್ದು ಅಂದನೇ ಬೇರೆ ಅಲ್ವಾ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.